ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾವು GM ಫ್ಯಾನ್ನ ಮ್ಯಾಟಲ್ ಮಾಡೋದು ಹೆಂಗೆ, ಅಂದರೆ ಅಸೆಂಬಲ್ ಮಾಡೋದು ಹೆಂಗೆ, ಮತ್ತು ಇದ್ರ ಕಾಸ್ಟ್ ಏನಿದೆ ಪ್ರತಿಯೊಂದು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಸ್ನೇಹಿತರೆ, ಇದು ಬಂದುಬಿಟ್ಟು ಪ್ರೈಸು ನಿಮಗೆ ಸೆಂಟ್ರಲ್ ಒಂದು ಕಡೆ ಹೇಳ್ತೀನಿ. ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು, ಅಂದರೆ ಹೆಂಗೆ ಮ್ಯಾಟಲ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಇದು ಆಲ್ರೆಡಿ ಓಪನ್ ಮಾಡಿ ಇಟ್ಟಿದ್ದೆ. ಸೊ ಈಗ ಅದರಲ್ಲಿ ಏನೇನು ಸ್ಪೇರ್ಸ್ ಇರುತ್ತೆ ಅದನ್ನು ಹೆಂಗೆ ಒನ್ ಬೈ ಒನ್ ಸೆಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫಸ್ಟ್ ಓಪನ್ ಮಾಡಿ ಇಟ್ಕೊಂಡ್ರೆ ನಮಗೆ ಫ್ಯಾನ್ದು ಮೋಟರ್ ಇರುತ್ತೆ. ಇದಾದಮೇಲೆ ವಿಂಗ್ಸ್ ಇರುತ್ತೆ ಮತ್ತು ವಿಂಗ್ಸ್ ಪ್ರೊಟೆಕ್ಟರ್ಸ್ ಇರುತ್ತೆ. 2 ಕವರ್ಸ್ ಹಂಗೆ ಕೊಟ್ಟಿರ್ತಾನೆ, ಫ್ರಂಟ್ ಟು ಬ್ಯಾಕ್ದು. ತೆಗೆದಿಟ್ರೆ ಮತ್ತು ಇದರಲ್ಲೊಂದು ಸ್ಟ್ಯಾಂಡ್ ಇರುತ್ತೆ. ಇದು ಹೈಟ್ ಲಿಫ್ಟ್ ಮಾಡ್ಕೊಳ್ಳೋದು ಎಲ್ಲನೂ ಇದರಲ್ಲಿ ಆಪ್ಷನ್ ಇರೋದು ಇಷ್ಟೇ. ಮತ್ತು ಇದಕ್ಕೆ ಒಂದು ಫುಟ್ ಹೋಲ್ಡರ್ ಥರ, ಇದು ಆಲ್ರೆಡಿ ತೆಗೆದು ಸೈಡ್ಗೆ ಇಟ್ಟಿದ್ದೆ. ಸೊ ಇದಿರಲಿ, ಇದು ಕೆಳಗಡೆನೇ ಇರಲಿ, ತೋರಿಸ್ತೀನಿ. ಇದಕ್ಕೆ 2 ಕ್ಲ್ಯಾಂಪ್ಸ್ ಕೊಟ್ಟಿರ್ತಾನೆ. ಈಗ ಇದು ಬೇಕಾಗುತ್ತೆ ಆಲಂಕಿ ಥರ. ಇದನ್ನು ಕೆಳಗಡೆ ಫಿಟ್ ಮಾಡಬೇಕು, ಅದು ತೋರಿಸ್ತೀನಿ. ಫಸ್ಟು ಇಲ್ಲಿಂದನೇ ಶುರು ಮಾಡೋಣ. ನಿಮಗೆ ಈ ಕವರಲ್ಲಿ ಲೆಂತಿ ಪೈಪ್ ಜೊತೆ ವಿಂಗ್ಸ್ ಲಾಕರ್ಸ್ ಕೊಟ್ಟಿರ್ತಾನೆ. ವಿಂಗ್ ಲಾಕ್ ಮಾಡೋದು ಅಂದರೆ ಫ್ಯಾನ್ನ ಲಾಕ್ ಮಾಡೋದು. ಇದು ಪ್ಯಾಕಿಂಗ್ ಟೈಮಲ್ಲಿ ಅದು ಬ್ಲಾಕ್ ಮಾಡೋಕ್ಕೆ ಕೊಟ್ಟಿರ್ತಾನೆ, ಅಷ್ಟಿದೇನು ಯೂಸ್ ಇಲ್ಲ ನಮಗೆ. ಇಲ್ಲಿ ನೋಡ್ತಿದ್ದೀರಲ್ಲ, ವಿಂಗ್ ಲಾಕರ್ ಇದು. ಇದರಲ್ಲಿ ಹೈಟ್ ಲಿಫ್ಟ್ ಮಾಡೋದು ಹೆಂಗೆ ಅಂತಂದರೆ, ಇಲ್ಲಿ ನೀವು ತಿರುಗಿಸ್ಕೋಬೇಕು. ಇಲ್ಲಿ ತಿರುಗಿಸ್ಕೊಂಡು ಇಲ್ಲಿ ಸೆಂಟ್ರಲ್ ಫಿಂಗರ್ ಇಟ್ಟು ಎಷ್ಟು ಬೇಕು ಅಷ್ಟು ಲಿಫ್ಟ್ ಮಾಡಿಕೊಂಡು ಮತ್ತೆ ಟೈಟ್ ಮಾಡಿಬಿಡ್ಬೇಕು. ಟೈಟ್ ಮಾಡಿಬಿಟ್ರೆ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಡೈರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ಪೈಪ್ದು. ನಾವೀಗ ಫುಟ್ ರೆಸ್ಟ್ಗೆ ಹಾಕೋಣ. ಇದು ಫುಟ್ಟು ಈ ಥರ ಬರುತ್ತೆ. ಇದು ಆಲಂಕಿ ಅನ್ನೋದು ಈ ಕಡೆಯಿಂದ ಹಾಕ್ಬಿಟ್ಟು ನಾವು ಕೆಳಗಡೆ ಲಾಕ್ ಮಾಡಬೇಕು. ಇಲ್ಲಿ ಲಾಕ್ ಮಾಡೋದು ತೋರಿಸ್ತೀನಿ. ಈಗ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಹಾಕ್ಬಿಟ್ಟು ಇಲ್ಲಿ ಎಷ್ಟು ಬೇಕಷ್ಟು ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇದು ಫಿಟ್ಟಾಗಿ ನಿಮ್ಮ ಮತ್ತೆ ಮುಂಚೆ ಆಮೇಲೆ ಯೂಸ್ ಮಾಡ್ತಾ ಒಂದೊಂದು ಸಾರಿ ಲೂಸ್ ಆಗ್ತಿರುತ್ತೆ. ಸೊ ಇದಕ್ಕೆ ಡೈರೆಕ್ಟ್ ಫಿಟ್ ಮಾಡ್ಕೊಳ್ಳೋದಕ್ಕೆ ಡೈರೆಕ್ಟ್ ಆಪ್ಷನ್ ಕೊಟ್ಟಿದ್ದಾನೆ ಇದನ್ನು. ಸೊ ಇದಕ್ಕೆ ಫಿಟ್ಟಿಂಗ್ ಹಂಗೆ ಇರುತ್ತೆ ಆಲಂಕಿ. ಈಗ ಟೈಟಾಗಿ ಕುತ್ಕೊಂತು. ಸೊ ಈಗ ಹೈಟ್ ಅನ್ನೋದು ಆವಾಗಲೇ ಹೇಳಿದ್ನಲ್ಲ, ಅಷ್ಟೇ. ಇದು ಲೂಸ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಡೌನ್ ಮಾಡಿ, ಲಿಮಿಟೆಡ್ ಹೈಟ್ ಇರೋದು ಇಷ್ಟೇ. ಸೊ ಇದನ್ನು ಟೈಟ್ ಮಾಡಿಡಬೇಕು. ಮತ್ತು ಮೋಟರ್ ಅನ್ನೋದು ಫಿಟ್ ಮಾಡಿದಾಗ ಅದು ತಲೆ ತಿಂತತೆ. ಸೊ ಈಗ ಇದನ್ನು ಸೈಡ್ಗೆ ಇಟ್ಕೊಂಡ್ರೆ ಫಸ್ಟು ಮೋಟರ್ಗೆ ವಿಂಗ್ಸ್ನ ಸೆಟ್ ಮಾಡಿಬಿಡೋಣ. ಇದು ಮೋಟರು ಒಂದು ಪ್ಲಗ್ ಕೊಟ್ಟಿದ್ದಾನೆ. ಮತ್ತು ಇದು ಟೈಟ್ ಮಾಡ್ಕೊಳ್ಳೋದು, ಲೂಸ್ ಮಾಡ್ಕೊಳ್ಳೋದು, ಇದು ಸೆಟ್ ಮಾಡೋದು ಹೇಳ್ತೀನಿ. ಫಸ್ಟ್ ಇದು ಕೂರಿಸ್ತೀನಿ. ಇದು ಕೂರಿಸೋದಕ್ಕೆ ಬನ್ನಿ. ಇಲ್ಲಿ 3 ಪಾಯಿಂಟ್ ಇದೆ ಹೋಲ್ಡರ್ಸು. ಇಲ್ಲಿ ನೀವು ನೋಡ್ತಿರ್ಬೋದು, ನಾನು ಬೆಲ್ಟ್ ತೋರಿಸ್ತಿದ್ದೀನಲ್ಲ, ಅಲ್ಲಿ ಇಲ್ಲಿ 2 ಪ್ಲಸ್ ಕೆಳಗಡೆ 1. ನಾವೀಗ ಇದರಲ್ಲೂ ಮೇಲೆ 2 ಕೆಳಗಡೆ 1. ಸೊ ಹಂಗೆ ಕೂರಿಸ್ಬೇಕು. ಈಗ ಹಿಂಗೆ ತಗೊಂಡು ನೋಡಿದ್ರಲ್ಲ, ಇಲ್ಲಿ ಕುತ್ಕೊಂಡ್ಬಿಡ್ತು ಇಷ್ಟೇ. ಇದು ಕುತ್ಕೊಂಡ್ಮೇಲೆ ಈ ಟೈಟರ್ ಒಂದು ಇದೆಯಲ್ಲ, ಈ ಟೈಟರ್ನ ಇಲ್ಲಿ ಈಗ ಟೈಟ್ ಮಾಡ್ಬೇಕು. ನಾವು ಟೈಟ್ ಮಾಡಿ ಕೂರಿಸ್ಬೇಕು. ಕೂರಿಸಾದ್ಮೇಲೆ ಈಗ ನಾವು ವಿಂಗ್ಸ್ನ ಆ್ಯಡ್ ಮಾಡಬೇಕು ಇದಕ್ಕೆ. ಈ ವಿಂಗ್ ಏನಿದೆಯೋ 3 ವಿಂಗ್ಸ್ದು ಇದು. ಇಲ್ಲಿ ನಮ್ಗೆ ಮತ್ತೆ ಸಪೋರ್ಟರ್ ಇದೆ ಇಲ್ಲಿ ಕೆಳಗಡೆ. ಅಲ್ಲೊಂದು ಸ್ಕ್ರೂ ಥರ ಕೊಟ್ಟಿದ್ದಾನೆ ನೋಡ್ರಿ. ಅದಕ್ಕೆ ನಾವು ಟೈಟಾಗಿ ಕೂರಿಸ್ಬೇಕು. ಇದು ಆ್ಯಂಗಲ್ ಏನಿದೆಯೋ ಅದನ್ನು ಆ್ಯಂಗಲಲ್ಲಿ ಕರೆಕ್ಟಾಗಿ ಕೂತ್ಕೊಳ್ತಾರೆ. ಆಯಿತು. ಆದಮೇಲೆ ಇನ್ನೊಂದು ಕೊಟ್ಟಿದ್ದಾನಲ್ಲ, ಫ್ಯಾನ್ ಬ್ಲಾಕರ್. ಇದು ವಿಂಗು ಉದುರೋಗ್ದಿರ ಫುಲ್ ಟೈಟಾಗಿ ಕೂರಿಸೋದು. ಇದು ಯಾವತ್ತಿದ್ರೂ ಆಪೋಸಿಟ್ ಇರುತ್ತೆ. ಈಗ ನಮ್ಮ ರೈಟ್ ಸೈಡ್ ತಿರ್ಸ್ಬಾರ್ದು, ಇದನ್ನು ಲೆಫ್ಟ್ ಸೈಡಿಗೆ ತಿರ್ಸ್ಬೇಕು. ಇಲ್ಲಿ ಕೆಳಗಡೆ ತಿರುಗ್ತಿರುತ್ತೆ, ಸ್ವಲ್ಪ ನೋಡಿಕೊಂಡು ಕೆಳಗಡೆ ಹೋಲ್ಡ್ ಮಾಡ್ಕೊಂಡು ಟೈಟ್ ಮಾಡಿ. ಇದನ್ನೋದು ಟೈಟ್ ಆಯಿತು, ನೋಡ್ತಿರ್ಬೋದು. ಫುಲ್ ಟೈಟಾಗಿ ಕೂರಿಸ್ತೆ. ಮತ್ತು ಇದು ಪ್ರೊಟೆಕ್ಟರ್ ಇನ್ನೊಂದು ಲೇಯರ್ ಬರುತ್ತಲ್ಲ, ಇನ್ನೊಂದು ಸಪೋರ್ಟರ್ದು, ಅದನ್ನು ತಗೋಬೇಕು. ಇದಕ್ಕೆ ಇನ್ನೊಂದು ಸ್ಕ್ರೂ ಕೊಟ್ಟಿರ್ತಾನೆ. ಆ ಸ್ಕ್ರೂನ ಇಲ್ಲಿ ಸ್ಕ್ರೂ ಇದೆ ನೋಡಿ, ಸೆಪ್ರೇಟಾಗಿ ಕೊಟ್ಟಿದ್ದಾನೆ. ಈ ಸ್ಕ್ರೂ ಇಲ್ಲಿ ಬ್ಲಾಕ್ ಮಾಡಬೇಕು, ಅಂದರೆ ಇಲ್ಲಿ ಟೈಟ್ ಮಾಡಬೇಕು. ಇಲ್ಲಿ ಹಿಂಗೆ ಹಾಕ್ಬಿಟ್ಟು ಟೈಟ್ ಮಾಡಬೇಕಿಲ್ಲಿ. ಅದು ತೋರಿಸ್ತೀನಿ ನೋಡಿ. ಇದು ಹಿಂಗೆ ಬರುತ್ತೆ. ಇದಕ್ಕೇನು ಸಪೋರ್ಟರ್ ಇರೋಲ್ಲ,
ಸೊ ಇದಕ್ಕೆ ನಿಮಗೆ ಲೋಗೋ ಯಾವ ಕಡೆ ಬೇಕಂತ ಹೇಳ್ಬಿಟ್ಟು ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ಲಾಕ್ ಮಾಡ್ಕೋಬೇಕು ಇದನ್ನು. ಈ ಲಾಕ್ ಮಾಡ್ಕೊಳ್ಳೋದು ಇಷ್ಟೇ. ಈಗ ಇಲ್ಲಿ ಸ್ಕ್ರೂ ಏನಿದೆಯೋ ಅದನ್ನು ಇಲ್ಲಿ ಟೈಟಾಗಿ ಹಾಕಬೇಕು. ಈ ಟೈಮಲ್ಲಿ ಮಾತ್ರ ಇದು ಸ್ಟಾರ್ ಟೈಪು ಸ್ಪಾನರ್ ಸ್ಕ್ರೂ ಡ್ರೈವರ್ ಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲಿ ಕೂಡ ಏನು ನೆಸೆಸಿಟಿ ಇರಲ್ಲ. ಇದು ಬೇರೆ ನಾರ್ಮಲ್ ಪಿನ್ ಥರ ಇರೋದನ್ನ ನೀವು ಇದು ಮಾಡ್ಕೊಂಡು ಟೈಟ್ ಮಾಡ್ಕೋಬೋದು ಇದನ್ನ. ಸೊ ಇದಿಷ್ಟೇ ಕುತ್ಕೊಂಡ್ಬಿಡ್ತು, ಇದೇನು ಕಿತ್ಕೊಂಬರೋದಿಲ್ಲ. ಈಗ ಇದ್ರ ಮೇಲೆ ಈಗ ಕೂರಿಸ್ಬೇಕು ಇದನ್ನು. ಇದೇನಿದೆಯೋ ಇದು ಲೂಸ್ ಮಾಡ್ಕೊಳ್ಳೋದು, ಇದು ಅಡ್ಜಸ್ಟ್ಮೆಂಟು, ಮತ್ತು ಟೈಟ್ ಮಾಡ್ಕೋಬೇಕು. ಸೊ ಈಗ ಇದು ಪಾಯಿಂಟ್ ಏನಿದೆಯೋ ಅದ್ರ ಮೇಲೆ ತೊಗೊಬಂದು ಇಲ್ಲಿ ಕೂರಿಸಿ. ಈಗ ಕೂರಿಸಾದ್ಮೇಲೆ ಇಲ್ಲಿ ಹಿಂದ್ಗಡೆ ಇದೆಯಲ್ಲ ಪಾಯಿಂಟ್, ಇದು ಟೈಟರು, ಆ ಟೈಟರ್ ತೊಗೊಂಡು ಫುಲ್ ಟೈಟ್ ಮಾಡ್ಕೋಬೇಕು. ಎಷ್ಟು ಬೇಕು ಅಷ್ಟು ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡಿ ನೋಡೋಣ. ಈಗ ಇಲ್ಲಿ ನಮಗೆ 0 ಇಂದ 1 2 3 ಸ್ಪೀಡ್ ಇಷ್ಟಿದೆ. 0 ಅಂದರೆ ಡೈರೆಕ್ಟ್ ಎಲ್ಲ ಸ್ಟಾಪ್ ಆಗುತ್ತೆ, ಯಾವುದಾದ್ರು ರನ್ನಿಂಗ್ ಇದ್ರೂ. ಇಲ್ಲ ಈಗ ನಾವು ಸೈಜ್ ನಾನು 1 ಸ್ಟಾರ್ಟ್ ಮಾಡ್ತೀನಿ. ನೀವು ನೋಡ್ತಿರ್ಬೋದು. 2 ಅಂದರೆ ಇನ್ನೂ ಸ್ಪೀಡ್ ಇರುತ್ತೆ, 3 ಇನ್ನೂ ಸ್ಪೀಡ್ ಇರುತ್ತೆ. ಇದು ರೊಟೇಷನ್ ಆಫ್ ಅಂತಂದರೆ ಹಿಂದ್ಗಡೆ ಒಂದು ಪಾಯಿಂಟ್ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು. ಇದು ಹಿಂಗೆ ಲಿಫ್ಟ್ ಮಾಡಿಬಿಟ್ರೆ ಸಾಕು. ಅದನ್ನು ಲಿಫ್ಟ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಅದನ್ನು ಮತ್ತೆ ಪ್ರೆಸ್ ಮಾಡಿದ್ರೆ ರೊಟೇಷನ್ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 2900. ಆನ್ಲೈನಲ್ಲಿ 2900 ಇದೆ. ಸೊ ನನಗೆ ಆಫ್ಲೈನಲ್ಲಿ 2200ಗೆ ಸಿಕ್ತು. ಸೊ ಇಷ್ಟೇ, ಒಳ್ಳೆ ಕಂಪ್ನಿದು, ಪರವಾಗಿಲ್ಲ. ನಾನು ಆಲ್ರೆಡಿ ಇದನ್ನು ಒಂದು 2-3 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ, ಏನು ಇಶ್ಯೂ ಬಂದಿಲ್ಲ. ಬಟ್ ರಿವ್ಯೂ ಸ್ಟಾರ್ಟಿಂಗೇ ಮಾಡೋಣ ಅಂದ್ಕೊಂಡೆ, ಬಟ್ ಸ್ಟಾರ್ಟಿಂಗಲ್ಲಿ ಮಾಡಲಿಲ್ಲ. ಇವಾಗ ಯೂಸ್ ಮಾಡಾದಮೇಲೆ ಮತ್ತು ಇದು ರಿವ್ಯೂ ಮತ್ತು ಇದನ್ನು ಹಿಂಗೆ ಮ್ಯಾಟಲ್ ಮಾಡೋದು ಅಂತ ತೋರಿಸ್ಬೇಕು ಅಂದ್ಕೊಂಡೆ. ಸೊ ತೋರಿಸ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.